Welcome to my YouTube channel, Chidambara Spiritual Journey. ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म ಚೈತನ್ಯ ಮೂರ್ತಿ. ಶ್ರೀರಾಮ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 17 ಜುಲೈ ಶ್ರೀ ಮಹಾರಾಜರವರ ಪ್ರವಚನ, ಗುರುಗಳು ಹೇಳಿದ ಸಾಧನೆಯನ್ನು ಅನನ್ಯತೆಯಿಂದ ಕಾಪಾಡಿಕೊಳ್ಳಬೇಕು. ಗುರುಗಳ ಹೇಳಿದ ಸಾಧನೆಯನ್ನು ಅನನ್ಯತೆಯಿಂದ ಕಾಪಾಡಿಕೊಳ್ಳಬೇಕು. ಗುರುಗಳು ಹೆಂಗಿರ್ತಾರೆ ಅಂದರೆ, ಗುರು ಇಕ್ ಬೆಹತಿ ಗಂಗಾ ಕಿ ಧಾರಾ, ಗುರು ಚರಣನನೆ ಸಬ್ಕೋ ತಾರಾ. ಭಕ್ತಿಯ ಶಾಸ್ತ್ರದ ಮರ್ಮ ಏನು ಅಂದ್ರಪ್ಪ, ಗುರು ಭಕ್ತಿ ಪರಂ ನಾಸ್ತಿ, ಗುರು ಭಕ್ತೇ ಪರಂ ನಾಸ್ತಿ. ಗುರು ಭಕ್ತಿ ಹೊರತಾಗಿ ಇನ್ನೇನು ಇಲ್ಲೇ ಇಲ್ಲ. ಭಕ್ತಿಯಲ್ಲಿ ಸರ್ವಶ್ರೇಷ್ಠ ಭಕ್ತಿ ಅಂದರೆ ಗುರು ಭಕ್ತಿ. ಮತ್ತೆ ಕೋಟಿ ಪುಣ್ಯ ವೃಥಾ ಭವೇತ್. ನಾವು ಎಷ್ಟರೇ ಪುಣ್ಯ ಗಳಿಸಿರ್ಬೋದು, ದಾನ ಮಾಡಿರ್ಬೋದು, ಪುಣ್ಯ ಮಾಡಿರ್ಬೋದು, ಹೊದಿಗೆ ಕೊಟ್ಟಿರ್ಬೋದು, ಶಾಲ್ ಕೊಟ್ಟಿರ್ಬೋದು, ಏನು ಬೇಕಾದ ಡೊನೇಷನ್ ಕೊಟ್ಟಿರ್ಬೋದು. ಗುರು ಪೂಜಾಂ ವಿನಾನಾಥ, ಗುರು ಪೂಜಾ ಮಾಡಿದ್ರೇ ಹೊರತಾಗಿ ಅದು ಕೋಟಿ ಪುಣ್ಯವು ವೃಥಾ, ವ್ಯರ್ಥ ಅಂತ ಹೇಳ್ತಾರೆ. ಹಂಗಂದರೆ ಗುರುಪೂಜೆ ಎಲ್ಲಿ ಮಾಡಬೇಕಾಗಿದೆ? ಗುರುಪೂಜೆ ಇಲ್ಲಿ ಒಳಗಿರೋನು ಗುರು, ಅವನು ಪೂಜೆ ಸದಾ ಸರ್ವದಾ ಮಾಡಬೇಕು. ಸದಾ ಸರ್ವದಾ ಯೋಗ ತೂಜಾ ಘಡವ, ನಿನ್ನ ಯೋಗವು ಸದಾ ನನ್ನ ಜೊತೆಗೆ ಆಗುತ್ತಾ ಇರಲಿ ಅನ್ನೋದಕ್ಕೆ ಏನು ಮಾಡಬೇಕು ನಾವು? ದೇಹ, ಮನಸ್ಸು, ಬುದ್ಧಿ ಎಂಬುದನ್ನು ಬತ್ತಿ ಮಾಡಿ ಅಖಂಡ ಸ್ಮರಣೆಯನ್ನು ಎಣ್ಣೆ ಹಾಕಿ ಸದಾ ಸರ್ವದಾ ನಾವು ಗುರು ಪೂಜಾನ ಒಳಗೆ ಆಂತರಿಕವಾಗಿ ಮಾಡ್ತಾ ಇರಬೇಕು. कृपा हो उसकी हर कोई माने, गुरु की महिमा कोई न जाने. ना कोई पंडित ना ही सयाने, गुरु की महिमा ಕೋಯಿ ನ ಜಾನೆ. ಯಾರು ತಿಳಿಲಿಕ್ಕೆ ಸಾಧ್ಯತೆಯೇ ಇಲ್ಲ ಗುರು ಮಹಿಮಾ ಏನಿರುತ್ತೆ ಅಂತ. ಅಷ್ಟು ಅಗಾಧವಾಗಿದೆ, ಅಪರಿಮಿತವಾಗಿದೆ. ಮತ್ತು ಅವ್ರು ಹೇಳ್ಕೊಟ್ಟಿದ್ದ ಸಾಧನೆಯನ್ನು ಅನನ್ಯತೆಯಿಂದ ಅನನ್ಯತೆ ಅಂದರೆ ಅನ್ಯರೆಲ್ಲರನ್ನೂ ತ್ಯಜಿಸಿ ಮನಸ್ಸಿನಿಂದ ಒಬ್ಬರು ಗುರುವನ್ನು ಧಾರಣೆ ಮಾಡಿ, ಒಬ್ಬನನ್ನು ಇಲ್ಲಿ ಧಾರಣೆಯನ್ನು ಮಾಡಿ ಸಾಧನೆಯನ್ನು ಆ ರೀತಿಯಲ್ಲಿ ಕಾಪಾಡ್ಕೋಬೇಕು. ಅದಕ್ಕೆ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾರಪ್ಪ, ಗುರು ಭಕ್ತೇ ಪರಂ ನಾಸ್ತಿ ಭಕ್ತಿಶಾಸ್ತ್ರೇಸು ಸರ್ವತಃ, ಗುರು ಪೂಜಾಂ ವಿನಾನಾಥ ಕೋಟಿ ಪುಣ್ಯಂ ವೃಥಾ ಭವೇತ್. ನೀವು ಸೇರಿ ಎಲ್ಲರೂ ಗುರು ಪೂಜೆಯನ್ನು ಮಾಡೋಣ, ಗುರು ಭಕ್ತಿಯನ್ನು ಮಾಡೋಣ. ಇದೇ ತಿಂಗಳಲ್ಲಿ ಗುರು ಪೂರ್ಣಿಮಾ ಬರ್ತಾ ಇದೆ. ಆ ಗುರುಗೆ ಏನು ಸೇವೆಯನ್ನು ಸಲ್ಲಿಸಬೇಕು ಅಂದರೆ, ಬಾಹ್ಯವಾಗಿರೋದು ಸಿಂಬಾಲಿಕ್ ಸೇವಾ, ಆಂತರಿಕವಾಗಿ ಸದಾ ನನ್ನ ಗಮನ ನನ್ನ ಕಡೆಗೆ, ನಾನು ಯಾರು ಇದ್ದೇನೆ ಎಂಬುದು ಕಡೆ ಗಮನ ಸದಾ ಹರಿಸ್ತಾ ಇರಬೇಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ನೀವು ಸೇರಿ ಎಲ್ಲರೂ ನೋಡೋಣ. ಒಮ್ಮೆ ಒಬ್ಬ ಹೆಣ್ಣುಮಗಳು ಒಂದು ಮಗುವಿಗೆ ಜನ್ಮವಿತ್ತಳು. ಕೂಡಲೇ ಆ ಮಗುವನ್ನು ಬೇರೆ ಕಡೆಗೆ ಒಯ್ಯಲಾಯಿತು. ಮುಂದೆ ಕೆಲವು ವರ್ಷಗಳ ನಂತರ ಅವರಿಬ್ಬರ ಭೇಟಿಯಾಯಿತು. ಆಗ ಆ ಹುಡುಗನಿಗೆ ಇವಳು ನನ್ನ ತಾಯಿ ಎಂದು ಹಾಗೂ ಆ ಹೆಣ್ಮಗಳಿಗೆ ಇವನು ನನ್ನ ಮಗನೆಂದು ಗುರ್ತಿಸಲು ಆಗಲಿಲ್ಲ. ನಮ್ಮದು ಇದರಂತೆ ಆಗಿರುತ್ತದೆ. ನಾವು ಇಲ್ಲಿ ಏಕೆ ಬಂದಿರುತ್ತೇವೆ ಎಂಬುದನ್ನು ಮರ್ತಿರುತ್ತೇವೆ. ನಿಜವಾಗಿ ಹೇಳಬೇಕೆಂದರೆ ನಾವು ಒಂದು ನಿಶ್ಚಿತ ಕಾರ್ಯಕ್ಕಾಗಿಯೇ ಹುಟ್ಟು ಬಂದಿರುತ್ತೇವೆ. ಕೋಟ್ ಆ್ಯಂಡ್ ಕೋಟ್ ಶ್ರೀ ಮಹಾರಾಜರ ಶಬ್ದಗಳು. ಏನಪ್ಪ? ನಾವು ಒಂದು ನಿಶ್ಚಿತ ಕಾರ್ಯಕ್ಕಾಗಿಯೇ ಹುಟ್ಟಿ ಬಂದಿರುತ್ತೇವೆ. ನೀವು ಎಲ್ಲರೂ ಯಾರ್ಯಾರು ಹುಟ್ಟು ಬಂದಿದ್ದೀವೋ ಇಲ್ಲಿ ಮನುಷ್ಯ ರೂಪದಲ್ಲಿ, ನಾವೆಲ್ಲರೂ ವಿ ಹ್ಯಾವ್ ಕಮ್ ವಿತ್ ಅ ಡಿವೈನ್ ಪರ್ಪಸ್. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಪರ್ಪಸ್. ಸೊ ಎವ್ರಿಬಡಿ ಹ್ಯಾಸ್ ಟು ಫುಲ್ಫಿಲ್ ದೇರ್ ಪರ್ಪಸ್. ಯಾಕೆ ಬಂದಿದ್ದೀವಿ? ಆ ಒಂದು ಕಾರ್ಯವನ್ನು ಮಾಡಿ ಮುಗಿಸಿ ಹೋಗಬೇಕು. ಅಂದರೆ ಆ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದಲಿಕ್ಕೆ ನಾವು ವಿಶೇಷ ಕಾರ್ಯಕ್ಕೆ, ನಿಶ್ಚಿತ ಕಾರ್ಯಕ್ಕೆ ಬಂದಿದ್ದೀವಿ. ಇದು ಪುನಃ 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 ಹೇಳ್ತಿರೋದು ಏನು? ನಿಶ್ಚಿತ ಕಾರ್ಯಕ್ಕಾಗಿಯೇ ಹುಟ್ಟು ಬಂದಿರುತ್ತೇವೆ. ನಮ್ಮ ಪರ್ಪಸ್ನ ನಾವು ತಿಳ್ಕೋಬೇಕು.
ಕಣ್ಣು ಹಿಡ್ಕೋಬೇಕು. ಗುರು ಕೊಟ್ಟಿದ್ದ ಸಾಧನೆಯನ್ನು ಅನನ್ಯತೆಯಿಂದ ಕಾಪಾಡ್ಕೋಬೇಕು. ಇನ್ನೊಬ್ಬರ ಪರ್ಪಸ್ಸಿಗೆ ಕೈ ಹಾಕಬಾರ್ದು, ಇನ್ನೊಬ್ಬರ ಪರ್ಪಸ್ಸಲ್ಲಿ ನಾವು ವೃಥಾ ತಲೆ ಹಾಕಬಾರದು, ಅವ್ರ ಕರ್ಮಕ್ಕೆ ಕೈ ಹಾಕಬಾರದು. ನಮ್ಮ ಪರ್ಪಸ್ನ ಹುಡುಕಿ ನಮ್ಮ ಪರ್ಪಸ್ಸಲ್ಲಿ ಬದುಕಿ ನಮ್ಮ ಜೀವನವನ್ನು ಬದುಕವನ್ನು ಸಾರ್ಥಕ ಮಾಡ್ಕೋಬೇಕು. ಅದೇನೆಂದರೆ ಮನುಷ್ಯ ದೇಹಧಾರಿಯಾಗಿ ಪರಮಾತ್ಮನನ್ನು ಗುರುತಿಸುವುದಕ್ಕಾಗಿ ಇರುತ್ತದೆ. ಈ ದೇಹವನ್ನು ಕೊಟ್ಟಿದ್ದಾನೆ ನಮಗೆ. ಈ ದೇಹದಲ್ಲಿ ಬಂದು ನಾನು ಜೀವಾತ್ಮ ಏನು ಮಾಡಬೇಕು? ಪರಮೇಶ್ವರನ ಅಂಶ ನಾನು ಯಾರಿದ್ದೀನಿ ಎಂಬುದನ್ನು ಗುರುತಿಸಿಕೊಂಡು ಅದೇ ರೀತಿಯಲ್ಲಿ ನಾನು ಡಿವಿನಿಟಿದಲ್ಲಿ ಬದುಕಬೇಕು. ಮೈ ಕೌನ್ ಹೂँ? मैं वो परमात्मा का अंश हूँ, तो मेरे में वो सारी अनंत शक्तियाँ हैं, फिर मैं रोते हुए क्यों जी रहा हूँ? जो अनंत शक्तियों का स्वामी है वो यहाँ बैठा हुआ है, तो वो सच्चिदानंद स्वरूप है, तो मेरा स्वरूप भी सच्चिदानंद स्वरूप है. तो हमने क्या करना है? इसको पहचान कर मेरी ज़िंदगी का रुख बदल कर आनंद की तरफ, जहाँ गुरु हमें दिखाते हैं साधना, उस साधना में परिपूर्ण रूप से मग्न हो जाना चाहिए. चिक्की के गुड़ की तरह चिपक जाना चाहिए साधना को. हमने ज़िंदगी में मौज मस्ती नहीं करना है क्या जी? कीजिए ना मौज मस्ती, लेकिन अपना ध्येय और लक्ष्य ध्यान में रखकर. लोगों के साथ मौज मस्ती करने में पूरी ज़िंदगी निकल गई और अब पछताए थे होत क्या जब चिड़िया चुग गई खेत. अपना समय निकालने के लिए लोग दूसरों से बातें करते हैं. आप कैसे हो, आप की हालत कैसी है, या आप अच्छे हो क्या, आपकी तबीयत कैसी है, ऐसे कोई नहीं पूछता है. अपना कचरा दिमाग का दूसरे के दिमाग में डालने के लिए ही एक दूसरे से बात करते हैं. इसके लिए अपना समय व्यर्थ करके गुरु ने जो साधना दी है उस साधना से वंचित होकर अगर हमने छोड़ दिया साधना या भटकते रहेंगे तो जन्म जन्मों में भी गुरु हमारे पीछे आते हुए भी हमको पता नहीं चलेगा. गुरु यहीं पर बैठा होकर हमें वो बता रहा है कि ये ज़िंदगी बड़ी सुंदर है, बहुत सुंदर है ये ज़िंदगी, कहीं पे कोई कमतरता नहीं है, बहुत भव्य दिव्य और सुंदर है ज़िंदगी. कमी किसको लग रही है? मन को. कोई मेरे से बहुत अच्छा गाना गाता है, सिंगर, बहुत ही बढ़िया आवाज़ है, तो उस देह में वहाँ पर परमात्मा बहुत अच्छे से गा रहा है, मैंने ये स्वीकार करना चाहिए. अरे आप कितना अच्छा गाते हैं जी, बहुत बढ़िया. आप जब तक हम स्वीकार नहीं करेंगे, अनलेस एंड अनटिल यू डोंट अप्रिशिएट, यू होल्ड दैट, वो स्पेस खाली नहीं होगा. आप जब उनको कहेंगे अरे आज आपने बहुत अच्छा समझा के दिया हमको, अष्टावक्र गीता कितना सुंदर तरीके से आपने समझा के दिया, तो वो स्पेस मुझे मालूम है अच्छा समझाया है, लेकिन मन कहता है बोलो मत बोलो मत. तो आपने क्या किया? स्पेस को अंदर बंद कर दिया है, स्पेस खुला नहीं है, उसको पकड़ के रखा है. उस विचार को आपने अच्छा है पता है, लेकिन मन तारीफ करने के लिए मान नहीं रहा है. तो ऐसा कितने लोगों को स्पेस में रखा हुआ है. तो स्पेस जब तक खाली नहीं होगा परमात्मा का आविर्भाव कहाँ से होगा वहाँ पर. तो स्पेस खाली करो, परमात्मा को अंदर ಅವಕಾಶ दो. ಆದರೆ ನಾವು ವಿಷಯಗಳಲ್ಲಿ ಮುಳುಗಿರುವುದರಿಂದ ಪರಮಾತ್ಮನ ಗುರುತನ್ನು ಮರೆತೆ ವಿಷಯದಲ್ಲಿ ಆನಂದ ಹೊಂದತೊಡಗುತ್ತೇವೆ ಹಾಗೂ ಅದರಲ್ಲಿಯೇ ಸುಖ ಸಿಗುತ್ತದೆ ಎಂದು ಆಶೆ ಹೊಂದಿದ್ದೆವು. ಆದರೆ ವಿಷಯಗಳಿಗೆ ಅಸತ್ಯವಾಗಿರುವಾಗ ಅವುಗಳಿಂದ ಸುಖವಾದರೂ ಹೇಗೆ ಪ್ರಾಪ್ತವಾದೀತು? ಪ್ರಶ್ನೆ. ಇಲ್ಲಿ ವಿಷಯ ವಸ್ತು ವ್ಯಕ್ತಿ ಅಂದರೆ ಕೇವಲ ಜನರ ಜೊತೆ ಮಾತಾಡೋದು ಅಂತ ಅಲ್ಲ. ನಾವು ಯಾವುದೋ ಒಂದು ವಿಚಾರನೂ ಹಿಡ್ಕೊಂಡು ಕೂತ್ಕೊಂಡು ಟಿ ವಿನಲ್ಲೆಲ್ಲೋ ನ್ಯೂಸ್ ಬರ್ತಾ ಇದೆ, ಯುದ್ಧ ನಡೀತಾ ಇದೆ, ಸಿಲಿಂಡರ್ ಬರಲಿಲ್ಲ ರೀ. 2 ತಿಂಗಳ ಹಿಂದ್ಗಡೆ ಒಂದು ವಾರ ಬುಕ್ ಮಾಡಿದಾಗ ಒಂದು ವಾರ ಸಿಲಿಂಡರ್ ಬಂದಿರಲಿಲ್ಲ. ಒಂದು ಸತಿ 10 ದಿವಸ ಬಿಟ್ಟು ಸಿಲಿಂಡರ್ ಬಂತು. ನಿನ್ನೆ ಬುಕ್ ಮಾಡಿದ ಸಿಲಿಂಡರ್, ಬೆಳಗ್ಗೆ ಬುಕ್ ಮಾಡಿದ ಸಿಲಿಂಡರ್ ಸಂಜೆ ಬಂದು ಹೋಯಿತು. ಹೆಂಗ್ರಿ? ಯುದ್ಧ ಮುಗಿದೋಯ್ತು, ಬಂದು ಹೋಯಿತು. ನಾವು ಇಲ್ಲ ಸಲ್ಲಿದೆಲ್ಲ ವಿಚಾರಗಳಲ್ಲಿ ವಿಷಯಗಳಲ್ಲಿ ಮನಸ್ಸನ್ನು ಸಿಕ್ಕಾಕ್ಸಿ ಭಯ, ನಮ್ಮ ಮನೆಗೆ ಬರಲಿಲ್ಲ ಅಂದರೆ ಯಾರ ಮನೆಗೂ ಬರಲಿಲ್ಲ ಅಂದರೆ ಯಾರ ಮನೆಗೂ ಬರೋದಿಲ್ಲ. ಇಟ್ಸ್ ಕಾಮನ್ ಫಾರ್ ಎವ್ರಿಬಡಿ. ವೈ ಆರ್ ಯು ಗೆಟಿಂಗ್ ಅಫ್ರೇಡ್ ಆಫ್ ಇಟ್? ಪ್ರೆಸೆಂಟ್ನಲ್ಲಿ ಇರಪ್ಪ ಅಂತ ಗುರು ಹೇಳಿದ್ರೆ ಪ್ರೆಸೆಂಟ್ ಬಿಟ್ಬಿಟ್ಟು ಫ್ಯೂಚರಿಗೆ ಹೋಯಿತು. ನಾಳೆ ಸಿಲಿಂಡರ್ ಬರಲಿಲ್ಲ ಅಂದರೆ ಏನು ಮಾಡೋದು? ಎಲ್ಲರಿಗೂ ಏನಾಗುತ್ತೋ ಅದು ನಮಗೂ ಆಗುತ್ತೆ. ಎಲ್ಲರೂ ಮುಳುಗೋದ್ರೆ ನಾವು ಮುಳುಗಿ ಹೋಗ್ತೀವಿ. तो ಅದಕ್ಕೆ ಯೋಚನೆ ಮಾಡೋದೇನಿದೆ, ಆಗಲೇ ಫ್ಯೂಚರಿಗೆ ಹೋಗ್ಬಿಡುತ್ತೆ ಮನಸ್ಸು. कल नहीं आया तो क्या करेंगे? कल नहीं आएगा तब का तब देखेंगे. आज तो खाना पकाने के लिए गैस है ना बाबा, आज पकाओ, खाओ और प्रभु का नाम लेके सो जाओ. ಅಲ್ಲದೆ ಪ್ರಾಪ್ತವಾದ ಸುಖವೂ ಕೂಡ ಕೊನೆಗೆ ಸುಳ್ಳು ಆಗುತ್ತದೆ. ಆದ್ದರಿಂದ ನಾವು ವಿಷಯಗಳಿಂದ ವಿರಕ್ತಾದರೆ ಮಾತ್ರ
ಭಕ್ತಿಯನ್ನು ಮಾಡಲು ಬರುತ್ತದೆ. ಇಲ್ಲ ಸಲ್ಲಿದ್ದೆಲ್ಲ ವಿಚಾರ ತಲೆ ಒಳಗೆ ಇಟ್ಕೊಂಡ್ರೆ ನಾನು ಜಪಮಾಲೆ ಹಿಡ್ಕೊಂಡಿದ್ದೀನಿ ಭಕ್ತಿ ಮಾಡ್ತೀನಿ ರೀ, ಎಲ್ಲವೂ ಸುಳ್ಳು. ಎಲ್ಲಿ ವಿಷಯದ ವಿರಕ್ತಿ ಇರುತ್ತದೆಯೋ ಅಲ್ಲಿಯೇ ಭಕ್ತಿಯು ಪ್ರಾರಂಭವಾಗುತ್ತದೆ. ಎಲ್ಲಿ ವಿರಕ್ತಿ ಡಿಟ್ಯಾಚ್ಮೆಂಟ್ ಶುರುವಾಯಿತೋ ಅಲ್ಲಿ ಭಕ್ತಿ ಪ್ರಾರಂಭ. ದಟ್ ಮೀನ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಒನ್ ಸ್ಟೆಪ್ ಟುವರ್ಡ್ಸ್ ಭಕ್ತಿ. ಭಕ್ತಿ ಪ್ರಾರಂಭ ಆಯಿತು ಅಂತ ಹೇಳ್ತಿದ್ದಾರೆ ಮಹಾರಾಜರು. ವಿರಕ್ತಿ ಬಂತು ಅಂದರೆ ಶುರುವಾಯಿತು ಅಂದರೆ ನಾನು ಈ ಜಪಮಾಲೆ ಹಿಡ್ಕೊಂಡು ಜಪ ಮಾಡ್ತಿದ್ದೀನಿ ರೀ, ಈ ಪ್ರವಚನ ಹೇಳ್ತಾ ಇದ್ದೀನಿ ರೀ, ಇದೆಲ್ಲ ಮಾಡೋದ್ರಿಂದ ನಾನು ಭಾಳ ಭಕ್ತಿವಂತ ಇರ್ತೀನಿ ಅಂತೋದಲ್ಲ. ಯಾವಾಗ ವಸ್ತು ವಿಷಯ ವ್ಯಕ್ತಿ ಹೊರಗಡೆ ವ್ಯಾವಹಾರಿಕ ಜಗತ್ತು ಮೇಲೆ ನನಗೆ ನಿರಾಸಕ್ತಿ ಬರುತ್ತದೆಯೋ, ಯಾವಾಗ ಡಿಟ್ಯಾಚ್ಮೆಂಟ್ ಶುರುವಾಗುತ್ತದೆಯೋ, ಇದು ಬೇಡ ಅಂತ ಅನ್ನಿಸ್ತಾ ಇದೆಯೋ, ಆವಾಗ ಭಕ್ತಿ ನಂದು ಪ್ರಾರಂಭ ಆಗುತ್ತೆ. ಇಲ್ಲಾಂದರೆ ನನಗೆ ನಾನೇ ಸರ್ಟಿಫಿಕೇಟ್ ಕೊಟ್ಕೊಂಡು ಕೂತ್ಕೊಂಡಿದ್ದೀನಿ, ನಾನು ದಾನ ಧರ್ಮ ಮಾಡ್ತೀನಿ, ಈ 4 ಪ್ರವಚನಗಳನ್ನು ಹೇಳ್ತೀನಿ, ಅಥವಾ ಅಲ್ಲಿ ಹೋಗಿದ್ದೆ ರೀ, ಅಲ್ಲಿ ಯಾವುದೋ ಸೇವಾ ಸದನದಲ್ಲಿ ನಾನು ಹೆಲ್ಪ್ ಮಾಡಿ ಬಂದೆ, ಅವರಿಗೆ ಡೊನೇಷನ್ ಕಳಿಸ್ದೆ, ಅಥವಾ ನಾನು 10,000 ಜಪ ಮಾಡ್ತೀನಿ ರೀ, ನಾನು ತಿಂಗಳ ಸಬ್ಮಿಟ್ ಮಾಡ್ತೀನಿ ರೀ, ಇದೆಲ್ಲ ಮಾಡಿದ್ರೆ ನಾನು ಭಕ್ತಳಾಗ್ಬಿಡ್ತೀನಾ? ನೋ, ನಾಟ್ ಎಟ್ ಆಲ್. ಯಾಕೆಂದರೆ ತಲೆ ತುಂಬ ವಿಚಾರ ಇಟ್ಕೊಂಡು ನಾನು ಜಪಮಾಲೆ ಹಿಡ್ಕೊಂಡಿದ್ದೀನಿ. ಅದು ಎಲ್ಲಿ ಮುಟ್ಟತ್ತದು, ಯಾರಿಗೆ ಮುಟ್ಟತ್ತೆ? ಅವನಿಗೆ ಮುಟ್ಟಿದೆ ಅಂತ ಹೆಂಗೆ ಗೊತ್ತಾಗತ್ತೆ ನನಗೆ? ವಿಚಾರನೇ ಬಿಟ್ಟಿಲ್ಲ, ಚಿಂತೆ ಬಿಟ್ಟಿಲ್ಲ, ಭಯ ಬಿಟ್ಟಿಲ್ಲ, ಶೋಕ ಬಿಟ್ಟಿಲ್ಲ, ಇನ್ನು ನಾನು ಭಕ್ತಿ ಮಾಡ್ತೀನಿ ಅಂತ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಗುರುಗಳಾದರೂ ಏನು ಮಾಡುತ್ತಾರೆ? ವಿಷಯಗಳು ಅಸತ್ಯವಾಗಿರುತ್ತವೆ, ಅವುಗಳಿಗೆ ನಮಗೆ ಸುಖ ಸಿಗುವುದಿಲ್ಲ ಎಂಬುದನ್ನು ತೋರಿಸುತ್ತಾರೆ. ಗುರುಗಳು ತಿಳಿಸ್ಕೊಡ್ತಾರೆ, ಗುರುಗಳು ತೋರಿಸ್ತಾರೆ. ನಾನು ನಿಮ್ಮ ಸಲುವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳೋದಿಲ್ಲ. ಈ ಸಾಧನೆ ಕೊಟ್ಟಿದ್ದೀನಿ, ಈ ಸಾಧನೆ ಮುಖೇನ ಮನಸ್ಸಿಂದ ಆಚೆ ಬರುವ ಪ್ರಯತ್ನ ಮಾಡು ಅನ್ನೋದನ್ನು ತೋರಿಸಿಕೊಡುತ್ತಾರೆ. ಆದ್ದರಿಂದ ಅವರು ಹೇಳಿದಂತೆ ನಡೆಯುವುದರಲ್ಲಿಯೇ ನಮ್ಮ ಹಿತವಾಗಿರುತ್ತದೆ. ಗುರುಗಳು ಹೇಳಿದ್ದೇ ಇರುವ ಸಾಧನೆ ಮಾಡಿದ್ದೇ ಆದರೆ ಅದು ಕೇವಲ ಕಷ್ಟಕ್ಕೆ ಕಾರಣವಾಗುತ್ತದೆ. ಅವರೇನು ಹೇಳಿದಾರೋ ಅದನ್ನು ಬಿಟ್ಟುಬಿಟ್ಟು ನಾನು ಹೆಚ್ಚುಗಾರಿಕೆತನ ಮಾಡಿದ್ರೆ ಅದು ಕಷ್ಟಕ್ಕೆ ಕಾರಣ ಆಗುತ್ತದೆ. ಸಾಧನೆಯ ವಿಷಯದಲ್ಲಿ ಎಷ್ಟು ಕಟಿಪಿಟಿ ಪಟ್ಟು ಶರೀರಕ್ಕೆ ಕಷ್ಟ ಕೊಟ್ಟರೂ ಅದೆಲ್ಲವೂ ವ್ಯರ್ಥವೇ ಆಗುತ್ತದೆ. ಏಕೆಂದರೆ ಗುರುಗಳ ಹೊರತು ಮಾಡಿದ ಪ್ರಯತ್ನ ಎಲ್ಲವೂ ಉಪಯೋಗವಾಗುವುದಿಲ್ಲ. ಗುರುಗಳು ಹೇಳಿದ ಸಾಧನೆಯು ಕೆಳಮಟ್ಟದೆಂದು ತಿಳಿದು ನಮ್ಮ ಮನಸ್ಸಿನಿಂದ ಮಾಡಿದ ಸಾಧನೆಯು ನಮಗೆ ಯೋಗ್ಯವೆನಿಸಿದರೆ ನಾವು ಗುರುಗಳಿಗೆ ಗೌಣಭಾವವನ್ನು ಕೊಟ್ಟಂತಾಗಲಿಲ್ಲವೇ? ಗುರುಗಳು ಏನು ಸಾಧನೆ ಕೊಟ್ಟಿದ್ದಾರೋ ಅಷ್ಟು ಸಾಧನೆಯನ್ನೇ ಮಾಡ್ಕೋತ ಹೋಗಬೇಕು. ಅಷ್ಟನ್ನು ಬಿಟ್ಬಿಟ್ಟು ನಾ ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ, ಅಲ್ಲೆಲ್ಲೋ ಹೇಳಿದ್ದಾರೆ ಇಲ್ಲೆಲ್ಲೋ ಹೇಳಿದ್ದಾರೆ ಅದನ್ನು ಮಾಡಿಬಿಡ್ತೀನಿ, ಫಟಾಫಟ ಅವ್ರಕಿನ್ನ ಮುಂದೆ ಹೋಗ್ಬಿಡ್ತೀನಿ ಅಂದರೆ ನನ್ನ ಗುರುವಿಗೆ ನಾನು ಗೌಣತನವನ್ನು ಕೊಡ್ತೀನಿ. ಗೌಣತನ ಅಂದರೆ ಐ ಆಮ್ ಬ್ರಿಂಗಿಂಗ್ ಡೌನ್. ಅವನೆಲ್ಲಿದ್ದಾನೆ? ಬ್ರಹ್ಮಾನಂದದಲ್ಲಿ. ಅವನ್ಯಾರು? ಪರಂಪಿತ ಪರಮಾತ್ಮ, ಸಾಕ್ಷಾತ್ ಪರಬ್ರಹ್ಮ ವಸ್ತುನ ಕೆಳಗೆ ಕೊಚ್ಚೆದಲ್ಲಿ ತಂದಂಗೆ ಆಗುತ್ತೆ ನನ್ನ ಹರ್ಕತ್ತಿಂದ. ಬ್ರಹ್ಮಾನಂದ ಮಹಾರಾಜರು ಹೇಳ್ತಾರೆ, ನೀವೇನು ಮಾಡಬೇಡ್ರಿ, ಸಾಧನೆಯೂ ಮಾಡಬೇಡ್ರಿ, ಆದರೆ ನಿಮ್ಮ ಗುರುವನ್ನು ಗೌಣಕ್ಕೆ ತರಬೇಡ್ರಿ, ಅಂದರೆ ಅವ್ರನ್ನ ಕೆಳಗೆ ತರಬೇಡ್ರಿ. ಅವ್ರು ಯಾವ ಲೆವೆಲ್ನಲ್ಲಿ ಇರ್ತಾರೆ, ನಾವು ಯಾವ ಲೆವೆಲ್ನಲ್ಲಿ, ನಾವು ಕೊಚ್ಚೆನಲ್ಲಿ ಬಿದ್ದಿದ್ದೀವಿ. ಪ್ರಾಪಂಚಿಕ ಜನರು ಗುರುನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ, ಆದರೆ ಅವ್ರನ್ನ ನಮ್ಮ ಜೊತೆಗೆ ತಂದು ಕೂಡಿಸ್ಬಿಡ್ತೀವಿ. ನಾವು ಎಲ್ಲಿ? ಆ ಕೊಚ್ಚೆದಲ್ಲಿ ತಂದು ಕೂಡಿಸ್ತೀವಿ. ವಾಸ್ತವಿಕವಾಗಿ ನೋಡಿದರೆ ಗುರುಗಳು ಸರ್ವಜ್ಞರೂ ಆಗಿರುತ್ತಾರೆ ಹಾಗೂ ಅವರೇ ಪ್ರತ್ಯಕ್ಷ ಪರಮಾತ್ಮರಿರುತ್ತಾರೆ ಎಂಬ ಭಾವನೆಯು ದೃಢವಾಗಬೇಕು. ಗುರುಗಳು ಹೆಂಗಿರ್ತಾರಪ್ಪ? ಗುರವೇ ಸಾಕ್ಷಾತ್ ಪರಬ್ರಹ್ಮ, ಅವರು ಪ್ರತ್ಯಕ್ಷ ಪರಮಾತ್ಮನ ಸ್ವರೂಪವೇ ಆಗಿರುತ್ತಾರೆ ಎಂಬ ದೃಢ ಭಾವನೆ ಇರಬೇಕಿಲ್ಲಿ. ಗುರು ಬೇರೆ ಇದ್ದಾನೆ, ಭಗವಂತ ಬೇರೆ ಇದ್ದಾನೆ ಅನ್ನೋ ಸಪ್ರೇಷನ್ನಲ್ಲ. ಅವನ ಪರಮಾತ್ಮನೇ ಗುರುವಿನ ರೂಪವನ್ನು ಧಾರಣೆ ಮಾಡಿಕೊಂಡು ನನ್ನ ಉದ್ಧಾರಕ್ಕಾಗಿ ಬಂದಿದ್ದಾನಪ್ಪ ಅಂತ ತಿಳಿಬೇಕು. ಭಾವನೆ ಇರಬೇಕಂಥದ್ದು ದೃಢವಾಗಿ. ಈ ರೀತಿಯ ಭಾವನೆಯಿಂದ ಅವರ ವಚನಗಳ ಮೇಲೆ ವಿಶ್ವಾಸವೆನಿಸುತ್ತದೆ ಹಾಗೂ ಗುರುಗಳು ಹೇಳಿದ್ದ ಸಾಧನೆಯು ಸತ್ಯವೆನಿಸತೊಡಗುತ್ತದೆ. ಅವ್ರು ಏನು ಸಾಧನೆ ಹೇಳ್ತಾರೋ ಅದು ಸತ್ಯ ಅನ್ಸುತ್ತವಾಗ. ಮಾಡಬೇಕು ಅಂದರೆ ಮಾಡಬೇಕು, ಮಾಡಬಾರ್ದು ಅಂದರೆ ಮಾಡಬಾರ್ದು, ಕೂಡಬೇಕು ಅಂದರೆ ಕೂಡಬೇಕು, ಏಳಬೇಕು ಅಂದರೆ ಏಳಬೇಕು. ಅದೇ ಅವ್ರು ಹೇಳಿದ್ದೇ ಸಾಧನೆ ನಮಗೆ ಅವಾಗ ಸತ್ಯ ಅನಿಸುತ್ತದೆ. ಗುರುಗಳಾದರೂ ನಾಮವೇ ಸತ್ಯವೆಂದು ಹೇಳುತ್ತಾರೆ ಹಾಗೂ ನಾಮಸ್ಮರಣೆಗೆ ಬೇರೆ ಯಾವ ಸಾಧನೆಯ ಅವಶ್ಯಕತೆ ಇರುವುದಿಲ್ಲ ಎಂಬುದನ್ನು ಮನಗಣಿಸುತ್ತಾರೆ. ನಾಮವೇ ಸಾಧನೆ ಹಾಗೂ ಅದೇ ಸಾಧ್ಯವಾಗಿರುತ್ತದೆ. ಇದು ಅಕ್ಷರಶಃ ಸತ್ಯವಾಗಿರುತ್ತದೆ. ದ ಗೋಲ್ ಆ್ಯಂಡ್ ಡೆಸ್ಟಿನೇಷನ್ ಈಸ್ ಒನ್ ಆ್ಯಂಡ್ ದ ಸೇಮ್. ನಾಮದ ಸ್ಮರಣೆ. ಗುರುಗಳು ಹೇಳಿದ ಸಾಧನೆಯನ್ನು
ಪತಿವ್ರತೆಯಂತೆ ನಿಷ್ಠೆಯಿಂದ ಪಾಲಿಸಬೇಕು. ಅವಳು ತನ್ನ ಪತಿಯ ಹೊರತು ಜಗತ್ತಿನಲ್ಲಿ ಬೇರೆ ಪುರುಷನೇ ಇಲ್ಲವೆಂದು ತಿಳಿಯುವಂತೆ ನಾವು ನಮ್ಮ ಸಾಧನೆಯನ್ನು ಕಾಪಾಡಿಕೊಳ್ಳಬೇಕು. ಹೆಂಡತಿಗೆ ಗಂಡನ ಬಿಟ್ಟು ಇನ್ನೊಬ್ಬರು ಯಾರನ್ನೂ ರುಚಿಸುವುದಿಲ್ಲ ಅಂದಂಗೆ ನಮಗೆ ಗುರುಗಳು ಕೊಟ್ಟಿದ್ದ ಸಾಧನೆಯೇ ಸರ್ವಸ್ವ ಆಗಿರಬೇಕು. ಯಾರು ಈ ರೀತಿ ಅನನ್ಯತೆಯಿಂದ ನಡೆಯುತ್ತಾರೋ ಅವರೇ ಗುರುವಾಜ್ಞೆಯನ್ನು ಪ್ರಮಾಣವೆಂದು ತಿಳಿದಂತೆ ಹಾಗೂ ಅದರಿಂದಲೇ ಅವರಿಗೆ ನಿಜವಾದ ಸುಖವಾಗುತ್ತದೆ. ಯಾಕೆಂದರೆ ಜವಾಬ್ದಾರಿ ಅವರಿಗಿರುತ್ತೆ. ಅವ್ರ ಕೈಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಕೊಟ್ಟರೆ ಅದನ್ನು ಬಳಕೆನ ಅವ್ರು ಮಾಡಿ ಅವ್ರ ರೀತಿಯಲ್ಲಿ ಅದನ್ನು ನಡೆಸ್ತಾರೆ. ಆವಾಗ ನಾನು ಹೋಗಿರೋ ಘಟನೆಗೆ ನನ್ನ ಜವಾಬ್ದಾರಿ ಇರೋದಿಲ್ಲ, ಗುರುಗಳ ಜವಾಬ್ದಾರಿ ಇರುತ್ತದೆ ಅವ್ರ ಕೈಯಲ್ಲಿ ನಾವು ಕೊಟ್ಟಿದ್ದೇ ಆದರೆ. ಯಾರ ಮೇಲಾದರೂ ನಮ್ಮ ಪ್ರೇಮವಿರಬೇಕು, ಯಾರ ಮೇಲಾದರೂ ನಮ್ಮ ವಿಶ್ವಾಸವಿರಬೇಕು, ಯಾರ ಬಗ್ಗೆ ಆದರೂ ನಮ್ಮಲ್ಲಿ ಆತ್ಮೀಯತೆ ಇರಬೇಕು. ಯಾವಾಗಲೂ ನಾವು ಅವರವರಾಗಿ ಇರಬೇಕೆಂಬ ಇಚ್ಛೆ ಹೊಂದಬೇಕು. ನಾವು ಪ್ರಪಂಚದಲ್ಲಿ ಸುಖ ಪ್ರಾಪ್ತಿಗಾಗಿ ಎಷ್ಟು ಉತ್ಕಟತೆಯಿಂದ ದೃಢಪಡಿಸುತ್ತೇವೆಯೋ ಅಷ್ಟು ಉತ್ಕಟತೆಯಿಂದ ಭಗವಂತನ ಕಡೆ ಹೊಂದಿದ್ದೇ ಆದರೆ ನಮಗೆ ಸುಖ ಸಿಗುತ್ತದೆ ಎಂಬ ವಿಷಯದಲ್ಲಿ ಸಂಶಯವೇ ಇಲ್ಲ. ಯಾವ ಶಾಶ್ವತವಾದ ಸುಖದ ಬಗ್ಗೆ ಮಹಾರಾಜರು ಹೇಳ್ತಿದ್ದಾರೆ? ಪರಮಾತ್ಮನ ಸುಖ, ಅವನ ಪ್ರೇಮ, ಅವನ ವಿಶ್ವಾಸ. ಯಾವ ಉತ್ಕಟತೆಯಿಂದ ಪ್ರಪಂಚದಲ್ಲಿ ನಾವು ರೆಸ್ಲೆಸ್ ಆಗ್ತೀವೋ ಅದೇ ರೆಸ್ಲೆಸ್ನೆಸ್ ವಿ ಶುಡ್ ಹ್ಯಾವ್ ಟುವರ್ಡ್ಸ್ ಅಟೈನಿಂಗ್ ಹಿಮ್, ದ ಗಾಡ್ಲಿ ಲವ್, ಡಿವೈನ್ ಲವ್. ಭಗವಂತನ ಭಕ್ತಿ ಪ್ರೇಮ ಮಾಡೋಕ್ಕಷ್ಟೇ ಉತ್ಕಟ ಭಾವನೆ ಇರಬೇಕು. ಇಂದಿನ ಬೋಧವಚನ, ಸಾಧನೆಗಳಲ್ಲಿ ಶ್ರೇಷ್ಠವಾದನೆಂದರೆ ಸದ್ಗುರುಗಳ ಆಜ್ಞಾ ಪಾಲನೆ. ಸಾಧನೆಯಲ್ಲಿ ಸಾಧನೌಕ ರಾಜ ಏನು? ಗುರು ಆಜ್ಞೆ ಪಾಲನೆಯೇ ಸಾಧನೆಯ ರಾಜವಾಗಿರುತ್ತದೆ. ಅದಕ್ಕೆ ನೀವು ಸೇರಿ ಎಲ್ಲರೂ ಆ ಗುರುವಿಗೆ ಶರಣು ಹೋಗೋಣ. ಹೆಂಗೆ ಶರಣು ಹೋಗೋಣಪ್ಪ? ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಅವನನ್ನು ನಂಬೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.